ಅಕ್ಟೋಬರ್ 1ನೇ ತಾರೀಕು 1950ನೇ ಇಸ್ವಿನಲ್ಲಿ ಅವರ ಕಾಲವಾದ ಮೇಲೆ ನಮ್ಮ ತಂದೆಯವರ ಕಾಲದಿಂದ, ನಮ್ಮ ತಾತನವರ ಕಾಲದಿಂದ ಅವರ ಆರಾಧನಾ ಮಹೋತ್ಸವನ ನಿರಂತರವಾಗಿ ಮಾಡ್ಕೊಂಬತ್ತಾ ಇದ್ದಾರೆ. ಇದೇ ವರ್ಷ ಈಗ ಜನವರಿ 1ನೇ ತಾರೀಕು 26ನೇ ಇಸ್ವಿನಲ್ಲಿ ಗುರೂಜಿಯವರ ಆರಾಧನಾ ಮಹೋತ್ಸವ ತುಂಬ ಅದ್ದೂರಿಯಾಗಿ ನಡೀತು. ಭಜನಾ ಕಾರ್ಯಕ್ರಮ ಎಲ್ಲ ಇತ್ತು. ಸಾವಿರಾರು ಜನ ಭಕ್ತ ಮಹಾಶಯರು ಬಂದು ಭಾಗವಹಿಸಿದ್ರು. ಹಾಗೂ ಸಾವಿರಾರು ಜನಕ್ಕೆ ಅನ್ನಸಂಸ್ಮರಣ ಕಾರ್ಯಕ್ರಮ ನಡೀತು. ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಗುರೂಜಿಯವರ ಆಶೀರ್ವಾದದಿಂದ ಹೊರತು ನಮ್ಮ ಪ್ರಯತ್ನ ಇಲ್ಲೇನೂ ಇಲ್ಲವೇ ಇಲ್ಲ. ಈ ಕಾರಣದಿಂದ ಇದರಲ್ಲಿ ಏನೇ ಒಂದು ಹೆಚ್ಚುಗಾರಿಕೆ ಇದೆ ಅಂದರೆ ಅದು ಸಮಾಜಸ್ಥರಾದಂಥ ನಮ್ಮ ಸ್ವಾಮಿ ರಘುನಾಥ ಸ್ವಾಮೀಜಿಯವರ ಕೃಪಾಶೀರ್ವಾದ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿಂತು ನಡೆಸ್ಕೊಡ್ತಾ ಇರುವಂಥವರು ಅಂದರೆ ನಮ್ಮ ಗುರುಗಳಾದ ಸ್ವಾಮಿ ಜ್ಞಾನಾನಂದ ಸರಸ್ವತಿ ಮಹಾತ್ಮರು. ಅವರು ರಾಯಚೂರಿನಲ್ಲಿದ್ದಾರೆ. ಅಲ್ಲಿ ಇದ್ಲಾಪುರ ಅಂತ ಒಂದಿದೆ, ಅಲ್ಲಿ ಮೃತ್ಯುಂಜಯ ಸ್ವಾಮಿ ಆಶ್ರಮ ಅಂತ ಮಾಡಿ ಅಲ್ಲಿ ಅವರು ಅಧ್ಯಕ್ಷರಾಗಿ ಸರ್ವಭಕ್ತ ಮಹಾಶಯರ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ಈಗಲೂ ಇದ್ದಾರೆ ನಮ್ಮ ಗುರೂಜಿಯವರು. ಈ ಇದ್ಲಾಪುರದಲ್ಲಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬರ್ತದೆ, ಅದು ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ಬರ್ತದೆ. ಇದ್ಲಾಪುರದಲ್ಲಿ ಅವ್ರ ಆಶ್ರಮ ಇದೆ, ಮಹಾಮಾನವ ಮೃತ್ಯುಂಜಯ ಸ್ವಾಮಿ ಆಶ್ರಮ ಅಂತ. ಆ ಮಹಾತ್ಮರು ನಮ್ಗೆ ಏನು ನೀತಿ ನಿಯಮಗಳನ್ನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಅನುಕರಣೆ ಮಾಡಿ ಇಲ್ಲಿ ಅಳಿಲು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ದೇಹ ತ್ಯಾಗ ಮಾಡಿದಂತ ಜಾಗ ಇವತ್ತು ಬೃಂದಾವನ ಆಗಿದೆ. ಅಷ್ಟು ವರ್ಷಗಳಿಂದ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಆರಾಧನೆ ಮುಗೀತು. ಇಲ್ಲಿ 12 ವರ್ಷ ಇದ್ರಂತೆ. ನೋಡಿ, ನಮ್ಮ ಬನ್ನೂರು ಎಂತ ಪವಾಡ ಪುರುಷ ಇದ್ದಂತ ಮಹನೀಯದಂತ ಸ್ಥಳ ಇದು. ಯಾಕೆಂದ್ರೆ ಇಲ್ಲಿ ರಘುನಾಥ ಸ್ವಾಮೀಜಿಯವರು ಶರೀರ ತ್ಯಾಗ ಮಾಡಿ ಬೃಂದಾವನಸ್ಥರಾದ್ರು. ಅದೇ ಸ್ಥಳದಲ್ಲಿ ಕರಿಯಪ್ಪ ಸ್ವಾಮಿಗಳು ಶರೀರ ತ್ಯಾಗ ಮಾಡಿ ಬೃಂದಾವನಸ್ಥರಾದರು. ಅದೇ ಥರ ರಾಮಾನಂದ ಸ್ವಾಮಿಗಳು ಕೂಡ ಇಲ್ಲಿ ಶರೀರ ತ್ಯಾಗ ಮಾಡಿ ಬೃಂದಾವನಸ್ಥರಾದರು. ಇದು ಒಂದು ರೀತಿಯಲ್ಲಿ ಗುರುಭೂಮಿ ಇದು. ದೇವರು ಅವ್ರ ಜೊತೆನೇ ಇರೋದ್ರಿಂದ ಇದು ಗುರು ಪ್ಲಸ್ ದೈವ ಎರಡು ಸೇರ್ಕೊಂಡಿರುವಂತ ಸಮ್ಮಿಲಿತವಾದಂತಹ ಕ್ಷೇತ್ರ. ಆಮೇಲೆ ಇನ್ನೊಂದು, ನಮ್ಮ ಬನ್ನೂರು ಹಲವಾರು ದೊಡ್ಡ ದೊಡ್ಡ ಮಹನೀಯರ ಕರ್ಮಸ್ಥಳ ಆಗಿದೆ ಇದು. ಹೌದು, ಇಲ್ಲಿಂದನೂ ಬರ್ತಾರೆ, ಇಲ್ಲಿ ಪವಾಡಗಳನ್ನ ಸೃಷ್ಟಿ ಮಾಡ್ತಾರೆ. ಉದಾಹರಣೆಗೆ ಕರಿಯಪ್ಪ ಸ್ವಾಮಿ ಆಗಿರ್ಬೋದು, ನಂಜುಂಡಪ್ಪ ಅವರಾಗಿರ್ಬೋದು, ನಮ್ಮ ಈ ಗುರುಗಳಾಗಿರ್ಬೋದು. ಹಾಗಾಗಿ ಈ ತರ ಪವಾಡ ಪುರುಷ ಇದ್ದಂತ ಒಂದು ಸ್ಥಳ ಬಹಳ ಮಹಿಮೆ ಆಗಿದೆಯಲ್ಲ. ಈಗ ಇದ್ರ ಮಹಿಮೆನೆ ತಿಳಿದೇ ಇರುವಂತದ್ದು ಸ್ಥಳೀಯರ ಅಜ್ಞಾನ ಅಂತ. ಯಾಕೆಂದ್ರೆ ಹೊರಗಡೆಯಿಂದ ಬಂದು ಇಲ್ಲಿ ಸಾಧನೆಯನ್ನ ಮಾಡಿ ಅವರು ಶಕ್ತಿನ ಸಂಪಾದನೆ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ತುಂಬಾ ತಾತ್ಸಾರ ಇದೆ. ಇಲ್ಲಿ ಪುರಾತನವಾದಂತ ದೇವಾಲಯಗಳಿವೆ, ಅದಕ್ಕೆ ಇನ್ನೂ ಜೀರ್ಣೋದ್ಧಾರ ಕಾಣಿಸ್ತಾ ಇಲ್ಲ. ಜನಗಳು ಸುಮ್ಮನೆ ಅದ್ರಾಗ ಬಂದು ನೋಡ್ಕೊಂಡೋಗಿ ಎಲ್ಲೋ ಒಂದು ಕರ್ಪೂರ ಹತ್ತಿಸ್ಬಿಟ್ಟು ಒಂದು ಊರ್ಬತ್ತಿ ಹತ್ತಿಸ್ಬಿಟ್ರೆ ಅದು ಜೀರ್ಣೋದ್ಧಾರ ಆಗೋದಿಲ್ಲ. ಕಟಿಬದ್ಧವಾಗಿ ನಿಲ್ಲಬೇಕು, ನಮ್ಮ ಹಿಂದೂ ಪರಂಪರೆಯನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೋಸ್ಕರ ನಾವು ದುರ್ಮೆ ಮಾಡಬೇಕು. ಮತ್ತೆ ಇನ್ನೊಂದು ಗುರುಳೆ, ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ಅಂತ ಮಾಹಿತಿ ಹಾಕಲಾಕ ತಗೊಂಡಿದ್ದೀನಿ. 100 ದೇವಸ್ಥಾನಗಳಿಗೆ ನಮ್ಮ ತಾಲೂಕಲ್ಲಿ ಆಯ್ತಾ ಸರ್ಕಾರದಿಂದ ಅನುದಾನ ತಗೊಂಡು ಏನು ಕೆಲಸಗಳೇ ಮಾಡಿಲ್ಲ. ಅದನ್ನ ಮಾಹಿತಿ ಹಕ್ಕು ದಾಖಲಾತಿನೇ ಇದೆ. ಎಂತ ಇವತ್ತು ಸಮಸ್ಯೆ ಇದೆ ನೋಡಿ. ಸರ್ಕಾರದ ಹಣಗಳ ದುರುಪಯೋಗ ಮಾಡ್ಕೊಂಡು ಕೆಲವೊಂದು ದೇವಸ್ಥಾನಗಳನ್ನ ಸರ್ಕಾರದ ಹಣಗಳ ತಗೊಂಡು ಏನು ಅದನ್ನ ಜೀರ್ಣೋದ್ಧಾರ ಮಾಡ್ದೇನೆ ಇವತ್ತು ಹಿಂದೂಗಳ ದೇವಾಲಯ ಅನಾಥವಾಗಿದೆ. ರಾಜಕೀಯ ಬಣ್ಣಗಳು ಬೆಳ್ಕೊಂಡು ರಾಜಕೀಯ ಚೇಲಗಳ ಒಂದು ಎಲ್ಲ ಅವ್ರ ಕೈಪಿಡಿ ಆಗ್ಬಿಟ್ಟಿದೆ. ಅದು ಇಲ್ಲೇನಾಗಿದೆ ಅಂದ್ರೆ ರಾಜಕೀಯ ವ್ಯಕ್ತಿಗಳ ಮಧ್ಯಪ್ರವೇಶದಿಂದ ಯಾವುದೇ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗೋಕೆ ಸಾಧ್ಯವಿಲ್ಲ. ಖಂಡಿತ. ಸರ್ಕಾರದ ಮೂಲ ಉದ್ದೇಶ ಎಲ್ಲ ಧಾರ್ಮಿಕ ಸಂಸ್ಥೆಗಳು ಪ್ರಾಬಲ್ಯಮಾನವಾಗಿ ಬೆಳಗಬೇಕು. ಅದು ಜನಗಳನ್ನ ಆಕರ್ಷಣೆ ಮಾಡಬೇಕು, ಭಕ್ತರನ್ನ ಆಕರ್ಷಣೆ ಮಾಡಬೇಕು, ನಮ್ಮಲ್ಲಿರುವಂತ ಧಾರ್ಮಿಕ ಶಕ್ತಿಗಳನ್ನ ಜಾಗೃತಿಗೊಳಿಸಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಪಕ್ಷ ಪರೋಕ್ಷ ಅಂತ ಯಾರೋ ಒಂದು 4 ಜನ ವ್ಯಕ್ತಿಗಳು ಸೇರ್ಕೊಂಡಿದೆ. ಇದರ ಮುನ್ನಡೆಗೆ ಸ್ವಲ್ಪ ಹಿನ್ನಡೆಯನ್ನ ಇದೆ. ಇದೊಂದು ದುರಂತ. ಈಗ ಜನಗಳು ಸಂಘಟನೆ ಆಗಬೇಕು, ಜನಗಳು ಅವರ ಶ್ರಮವನ್ನು ಹಾಕಬೇಕು, ಅವರು ಅವರವ್ರ ದೇವಸ್ಥಾನಗಳನ್ನ ಉಳಿಸ್ಕೋಬೇಕು. ಇದು ನಮ್ಮ ಕರ್ತವ್ಯ ಆಗಬೇಕು. ಸರ್ಕಾರ ಕೊಡ್ತದೆ ಅಂತ ನಾವು ಕೈ ಒಡ್ಡಿ ಕೊಡ್ಕೋಬಾರ್ದು. ನಮ್ಮಲ್ಲಿರುವಂತ ₹1 ಹಾಕಬೇಕು, ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಬೇಕು. ಖಂಡಿತ ಒಳ್ಳೆಯದು. ಇವತ್ತು ಏನಾದ್ರು ಹಿಂದೂ ಧರ್ಮಕ್ಕೆ ಏನಾದ್ರು ಚಿಕ್ಕೆ ಬರ್ತಾ ಇದೆ ಅಂದ್ರೆ ಅದು ಹಿಂದೂಗಳಿಂದಲೇ, ಬೇರೆಯವರಿಂದ ಅಲ್ಲ. ಒಳ್ಳೆ ಮಾತಾಡಿದ್ರೆ ಬೇರೆಯವರಿಂದ ನಮ್ಗೆ ತೊಂದರೆ ಇಲ್ಲ. ಹಿಂದೂಗಳ ನಿರ್ಲಕ್ಷ್ಯ ಭಾವನೆಗಳಿಂದ ಇವತ್ತು ಹಿಂದೂ ಧರ್ಮ, ಹಿಂದೂ ದೇವಾಲಯಗಳು ಬಡವಾಗ್ತಾ ಇದಾವೆ. ಖಂಡಿತವಾದಂತ ಸತ್ಯವಾದಂತ ಮಾತು ಹೇಳಿದ್ರ. ಆದ್ರೆ ಈ ಒಂದು ರಾಮ ಮಂದಿರ ಇತಿಹಾಸ ನಾನು ನೋಡ್ದಂಗೆ 40 ವರ್ಷ ಆಯ್ತು. ಆಯ್ತಾ, ಅಲ್ಲಿಗೆ 100 ವರ್ಷಗಳ ಇತಿಹಾಸ ಇರೋದು. 1936ನೇ ಇಸ್ವಿನಲ್ಲಿ ಗುರೂಜಿಯವರು ಸ್ಥಾಪನೆ ಮಾಡಿದ್ದು. ನೋಡಿ, ಸ್ವತಂತ್ರನೇ ಬಂದಿರಲಿಲ್ಲ ಇನ್ನು. 90 ವರ್ಷ ಆಯ್ತು. ಇದು 2026ಕ್ಕೆ 90 ವರ್ಷ ಆಯ್ತು ಗುರೂಜಿಯವರು ಸ್ಥಾಪನೆ. ನೋಡಿ, ಸ್ವತಂತ್ರ 1947 ಬರುತ್ತೆ. ಗುರೂಜಿಯವರು 50ಕ್ಕೆ ಬರ್ತಾರೆ ಇಲ್ಲಿಗೆ. ಗುರೂಜಿಯವರು ಬಂದು 1924. 36ರಲ್ಲಿ ರಾಮ ಮಂದಿರನ ಸ್ಥಾಪನೆ ಮಾಡಿದ್ರು ಅವರು. ಅವ್ರು ಬಂದದ್ದು ಕಾಶಿಯಿಂದ ಬಂದಂತದ್ದು ಮಹಾತ್ಮರು. 90. ನೋಡಿ, ಕಾಶಿಯಿಂದ ಬನ್ನೂರಿಗೆ ಬರ್ತಾರೆ ಅಂದ್ರೆ ಇಲ್ಲಿನ ಬನ್ನೂರಿನ ಮಣ್ಣಿನ ಸೆಳೆತ ಯಾವ ತರ ಇದೆ ನೋಡಿ.
ಹಾ 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 ನೋಡಿ, ಇವತ್ತು ಅಂತ ಮಹಿಮೆ ಇರುವಂತ ಧರ್ಮ ನಮ್ಮ ಬನ್ನೂರು ಏನೆಲ್ಲ ಇವತ್ತು ಅವಘಡ ಆಗ್ತಾ ಇದೆ, ಏನೆಲ್ಲ ಇವತ್ತು ರಾಜಕೀಯ ದುರುದ್ದೇಶಗಳು. ಏನೇ ಆಗಲಿ ನಾನು ಅಂತಿಮವಾಗಿ ತಮಗೆ ತಿಳಿಸುವಂಥದ್ದು ಒಂದೇ, ನಮ್ಮ ಹಿಂದೂಗಳಲ್ಲಿ ಜಾಗೃತಿ ಆಗಬೇಕು. ಖಂಡಿತ ನಮ್ಮ ಹಿಂದೂ ದೇವರುಗಳು, ನಮ್ಮ ಹಿಂದೂ ದೇವಸ್ಥಾನಗಳು ಯಾವಾಗಲೂ ಪ್ರವೃದ್ಧಮಾನದ ಕಡೆಗೆ ಹೋಗ್ತಾ ಇರಬೇಕು. ಇದಕ್ಕಾಗಿ ನಾವು ತ್ಯಾಗಕ್ಕೆ ನಿಂತ್ಕೋಬೇಕು. ಖಂಡಿತ ಒಳ್ಳೇದಾಯ್ತು ತಾವು ಹೇಳಿದ್ದು. ಯಾಕೆಂದ್ರೆ ಇಷ್ಟು ವೈಭವಿಕವಾದಂಥ ಎಲ್ಲ ಕಾರ್ಯಕ್ರಮ ಕೂಡ ಇಲ್ಲಿ ಮಾಡುವಂಥದ್ದು ತಾವೇ ನೋಡ್ತಾ ಇದ್ದೀರಿ. ನೋಡಿ, ಇಲ್ಲೇ ಇದೆ ಗುರುಜಿಯವರ ಒಂದು ಬೃಂದಾವನ. ಈ ಒಂದು ಗುರುಜಿಯವರ ಬೃಂದಾವನ ತಾವು ನೋಡ್ತಾ ಇರ್ಬೋದು. ನೋಡಿ, ಇದು ತಾವು ಆ ಕಲ್ಲುಗಳೇ ಹೇಳುತ್ತೆ ಇದು ಎಷ್ಟು ವರ್ಷದ ಇತಿಹಾಸ ಅಂತ. ಹಾಗಾಗಿ ದೇಹ ತಾನೇ ತ್ಯಾಗ ಮಾಡಿದಂತಹ ಗುರುಗಳ ಒಂದು ಬೃಂದಾವನನ ನಾವು ಪ್ರತಿ ವರ್ಷ ಕೂಡ ಆರಾಧನೆ ಮಾಡುವಂಥದ್ದು. ಇಲ್ಲಿ ಮುಖ್ಯವಾಗಿ ನಮ್ಮ ಯಾಕೆ ನಾನು ಸಮುದಾಯ ಹೇಳ್ತೀನಿ ಅಂತಂದ್ರೆ, ಆ ಸಮುದಾಯದ ಹೆಮ್ಮೆ ಆದಂಥ ಒಂದು ಪ್ರತೀಕ ಒಂದು ವಿಚಾರವಾದಂಥ ವಿಶೇಷ ಇದು. ಹಾಗಾಗಿ ಸಮುದಾಯ ವಿಚಾರಗಳು ಹೇಳ್ತೀವಿ ಅಷ್ಟೇ ನಾವು. ಯಾಕೆಂದ್ರೆ ಒಂದು ಇಲ್ಲಿ ರಾಮಮಂದಿರಗಳು ಬಹಳ ಇದೆ. ಅದರಲ್ಲಿ ನಾಯಕರ ರಾಮಮಂದಿರ, ಒಕ್ಕಲಿಗರ ರಾಮಮಂದಿರ, ಈಗ ದಲಿತರ ರಾಮಮಂದಿರ, ಈ ರೀತಿಯಾಗಿ ಎಲ್ಲರೂ ಇರೋದ್ರಿಂದ ನಾವು ಒಂದು ರಾಮಮಂದಿರನ ನಾವು ಸೂಚಿಸಲೇಬೇಕು ಜನಾಂಗೀಯವಾಗಿ. ಹಾಗಾಗಿ ಹೇಳ್ತಾರೆ ಅಷ್ಟೇ, ನಾವು ಯಾವುದೇ ರೀತಿಯ ಜನಾಂಗೀಯ ಸೂಚಿಸಲ್ಲ. ಬಟ್ ಎಲ್ಲ ಹಿಂದೂಗಳು ಒಂದಾಗಬೇಕು, ಸನಾತನ ಧರ್ಮ ಇವತ್ತು ಉಳಿಬೇಕು ಅಂತಂದ್ರೆ ನಾವೆಲ್ಲ ಸಾಮರಸ್ಯತೆಯಿಂದ ಬದುಕಿದ್ರೆ ಮಾತ್ರ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಅದರಲ್ಲೂ ಇನ್ನೇನು ಸ್ಟಾರ್ಟ್ ಆಯ್ತು, ಈಗ ಮತ್ತೆ ಯಮಧರ್ಮನ ಹಬ್ಬ ಬರುತ್ತೆ. ಇಡೀ ಒಂದು ತಿಂಗಳು ಇಡೀ ಬನ್ನೂರು ದೀಪಾಲಂಕಾರಗಳಿಂದ ಜಗಜಗವಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಈ ಒಂದು ವಿಶೇಷವಾದಂಥ ಏನು ಸಂಕ್ರಾಂತಿ ಹಬ್ಬನ ಪ್ರತಿ ಸಾರಿನೂ ಬಹಳ ಅದ್ದೂರಿಯಾಗಿ ಮಾಡುವಂತ ಒಂದು ಎಲ್ಲ ರಾಮ ಮಂದಿರಗಳು ಕೂಡ ಇವತ್ತು ವಿಶೇಷ ಪೂಜೆಗಳು ನಡೀತಾ ಇದೆ. ಮಾಹಿತಿದಾರರಾದ ನಿಮ್ಗೆ ನಮ್ಮ ಅಭಿನಂದನೆಗಳು. ಥ್ಯಾಂಕ್ ಯು ಗುರುಗಳೇ.